ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರಕ್ಕೆ ಮತ್ತೊಂದು 8 ವರ್ಷದ ಪುಟ್ಟ ಬಾಲಕಿ ಬಲಿ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್ಗೆ ಜೈಲುವಾಸ ಮುಂದುವರಿಯುತ್ತಿದೆ. ಎಎಸ್ಐ ಆಗಿ ಸತೀಶ್ ಅಧಿಕಾರ ಸ್ವೀಕಾರ. ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಹೆಬ್ಬಾಳ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾದ ಸಮಾಜ ಸೇವಕರಾದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಟೇಶ್ ಗೌಡರವರು ಈ ಬಾರಿ ಕಣಕ್ಕಿಳಿಯಲಿದ್ದಾರೆ ಇದ್ದಾರೆ. ಉತ್ತರ ಪ್ರದೇಶ ಕಾಲ್ತುಳಿತಕ್ಕೆ ಬಲಿಯಾದವರ ಕುಟುಂಬಗಳನ್ನು ಭೇಟಿ ಮಾಡಿದ ರಾಹುಲ್ ಗಾಂಧಿ ಅವರು. ಮೈಸೂರು ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಕಾಂತ ರೆಡ್ಡಿ ಜಿ ಅಧಿಕಾರ ಸ್ವೀಕಾರ. ಮಂಡ್ಯದಲ್ಲಿ 100 ಅಡಿ ದಾಟಿದ ಕೃಷ್ಣರಾಜಸಾಗರ ಅನ್ನದಾತರ ನಿಟ್ಟುಸಿರು. ಬಹುತೇಕ ಭರ್ತಿಯಾದ ಕಬಿನಿ ಜಲಾಶಯ. ಜುಲೈ 15ರಂದು ಕೋರ್ಟಿಗೆ ಹಾಜರಾಗುವಂತೆ ಬಿಎಸ್ವೈಗೆ ಮತ್ತೆ ಸಮನ್ಸ್. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದ ಮೂಢ ಹಗರಣ ಬಯಲು. ಎಚ್.ಡಿ. ಕುಮಾರಸ್ವಾಮಿರವರ ಹೇಳಿಕೆ. ಮಂಡ್ಯದಲ್ಲಿ ಕೆಆರ್ಎಸ್ ಸುರಕ್ಷತಾ ಸಮಿತಿ ರಚಿಸಲು ಆಗ್ರಹಿಸಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ಟ್ರಯಲ್ ಬ್ಲಾಸ್ಟ್ ಸ್ಥಗಿತಕ್ಕೆ ಅಧಿಕಾರಿಗಳ ಜೊತೆ ಮಾತುಕತೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರು. ಹೊರಗುತ್ತಿಗೆ ನೇಮಕಾತಿ ಷರತ್ತು ರದ್ದಿಗೆ ಆಗ್ರಹಿಸಿ ದಸಂಸ ಧರಣಿ.